ನಮಸ್ಕಾರ, ನಾನು ನಿಮ್ಮ ಪಕ್ಕದ ಮನೆ ಮಗ ಮ್ಯಾಡಿ ಮಧು. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬಾಯ್ಸ್ ಜೊತೆ ಸಿಗ್ತಾ ಇದ್ದೀನಿ ಅಂದರೆ ಅದೊಂಥರ ಖುಷಿ ಅಂತ ಅನ್ಕೊಳ್ಳಿ. ಆರ್ಯನ್ ಬ್ರೋಗ್ ಸರ್ಪ್ರೈಸ್ ಇದು. ಚೆನ್ನಾಗಿ ನಂಗೆ ಬಂದು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು. ಅದ್ಯಾವ್ದು ಭಯ್ಯ UW? ಅದ್ಯಾವ್ದು ಭಯ್ಯ UW? ನನಗೇನು ಹೇಳಿಲ್ಲ. ನಂಗೆ ಆಯ್ತು ಭಯ್ಯ ಬರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಲೆವೆಲ್ ಆಕ್ಟಿಂಗು ಕೇಕ್ ಕಟ್ ಮಾಡಿ ಹೊಟ್ಬಿಡೋಣ. ಸರ್ಪ್ರೈಸ್. ಅಷ್ಟೇ ನಾಕೇನಾ? 4 ಶಾಟ್ ಹಾಕಿ ಸುಸ್ತಾಗೋಗ್ಬಿಟ್ಟೈತೆ. ಅಯ್ಯೋ ಡಬಲ್ ಮೀನಿಂಗು ಸರ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ನಮ್ಮ ಬಾಯ್ಸ್ಗೆಲ್ಲ ಸರ್ಪ್ರೈಸ್ ಕೊಡೋಕ್ಕೆ ಸಡನ್ನಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆರ್ಯನ್ ಬ್ರೋ ಬರ್ತಡೇ ಇವತ್ತು ನೈಟು. ಸೊ ಅದಕ್ಕೋಸ್ಕರ ಅವರು ನೀನು ಬಂದಿಲ್ಲ ಅಂತ ಹೇಳಿದ್ರೆ ಬ್ಲಾಕೇ ಮಾಡಿಬಿಡ್ತೀನಿ 27ನೇ ತಾರೀಕು ನೈಟ್. ನೀನು ನನ್ನ ಮುಂದೆ ಇಲ್ಲ ಅಂತ ಹೇಳಿದ್ರೆ ಬ್ಲಾಕ್ ಮಾಡಲಿಲ್ಲ ಅಂದರೆ ಕೇಳು ಅಂತ ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರ ಏನೇ ಕೆಲಸ ಇದ್ರೂ ಇವತ್ತು ನಾಳೆ ಎಲ್ಲ ಎಕ್ಸಾಮ್ಸ್ ಇದೆ ನನಗೆ. ಸೊ ಅದನ್ನು ಇವತ್ತು ಅಟೆಂಡ್ ಮಾಡ್ತಾಯಿದ್ದೀನಿ. ನಾಳೆ ಒಂದು ದಿವಸ ಏನೋ ಎಕ್ಸ್ಕ್ಯೂಸ್ ಕೇಳಿದ್ದೀನಿ. ಅವರು ಇಲ್ಲ ಬೆಲ್ಲ ಅಂತ ಕೊಡ್ತಾವ್ರೆ. ಇವಾಗ ಬಂದುಬಿಡಿ, ನೆಕ್ಸ್ಟ್ ಬ್ಯಾಚಿಗೆ ಬನ್ನಿ, January 5ರಿಂದ ಬನ್ನಿ, 3ರಿಂದ ಬನ್ನಿ ಅಂತ. ಅವೆಲ್ಲ ಆಗೋದೇ ಇಲ್ಲ ಸೀನು, ನೋಡೋಣ. ಆ್ಯಂಡ್ ಇವಾಗ ಏನಂತ ಹೇಳಿದ್ರೆ ಗೈಸ್, ಇವಾಗ ಸಿಕ್ಕಾಪಟ್ಟೆ ರೂಲ್ಸ್ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಇಷ್ಟು ದಿವಸ ಮಾಡಿದ್ದು FPV ಕ್ಲಾಸ್ ಬೇರೆ, ಇವಾಗ ಮಾಡ್ತಾ ಇರೋದು ಲೈಸೆನ್ಸ್ ಬೇರೆ. ಸೊ ಇದು ಬಂದು DGCA ಗೌರ್ಮೆಂಟ್ ಅಪ್ರೂವ್ಡ್ ಬರುತ್ತಲ್ಲ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸ್ ಇದೆ. ಏನೂ ಮಾಡೋಕ್ಕಾಗಲ್ಲ, ಕಾಲಕ್ರಮೇಣ ಎಲ್ಲ ಮಾಡಲಿ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಇವತ್ತು ಸಂಜೆ ಫ್ಲೈಟ್ ಇದೆ. ಬುಕ್ ಮಾಡಿಕೊಂಡು ಡೈರೆಕ್ಟ್ ಕ್ಲಾಸ್ ಮುಗಿಸ್ಕೊಂಡು ಏರ್ಪೋರ್ಟ್ಗೆ ಹೋಗಿ ಇದೊಂದೇ ಬ್ಯಾಗು ಹಾಗೆ ಜೂಟಾಗೋದು ಬೆಂಗಳೂರು ಕಡೆಗೆ ಹೋಗ್ಬಿಟ್ಟು ಎಲ್ಲರಿಗೂ ಸರ್ಪ್ರೈಸ್ ಕೊಡೋದು. ಯಾರಿಗೂ ಗೊತ್ತಿಲ್ಲ ನಾನು ಬರ್ತಾಯಿದ್ದೀನಿ ಅಂತ ಹೇಳಿ. ಸೊ ನೋಡೋಣ ಬನ್ನಿ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ಏನು ಮಾಡ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟು ನಮ್ಮ ಫ್ಲೈಟ್ ಇರೋದು ಯಾವಾಗ ಅಂತ ಹೇಳಿದ್ರೆ ಸಂಜೆ 7 ಗಂಟೆಗೆ. ನಾನಿಲ್ಲೊಂದು 3:30-4 ಗಂಟೆಗೆಲ್ಲ ಇಲ್ಲಿ ಬಿಟ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಸಿಮ್ಯುಲೇಷನ್ ಕ್ಲಾಸಸ್ ಇದೆ, ಅಟೆಂಡ್ ಮಾಡಿ 3:30-4 ಗಂಟೆಗೆ ಇಲ್ಲಿ ಬಿಡ್ತೀನಿ. ಆ್ಯಂಡ್ ನನಗೆ ಏನಂತ ಹೇಳಿದ್ರೆ ಸೆಕೆಂಡ್ ಬ್ಯಾಚ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾಕಂದರೆ ನಾನು ನಾಳೆ ಬರದೇ ಇರೋ ಕಾರಣ ನಾಳೆಯಿಂದ ಇನ್ನು ಕಂಟಿನ್ಯೂಸ್ ಆಗಿ 3 ದಿನ ಎಕ್ಸಾಮ್ ಇದೆ. ಸೊ ನಾನು ನಾಳೆ ಇರೋದೇ ಇಲ್ಲ, ನಾನು ಹೋಗಲೇಬೇಕು, ಫ್ಲೈಟ್ ಬುಕ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೆ ನಾಳೆ ಆಗಲ್ಲ, ನಾಡ್ದು ಆಗಲ್ಲ. ಸೊ ನೀವು ನೆಕ್ಸ್ಟು ಟ್ಯೂಸ್ಡೇ ವೆಡ್ನೆಸ್ಡೇನೇ ಬರಬೇಕು, 30-31 ಬರಬೇಕು ಅಂತ ಹೇಳಿದ್ರು. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ ಇವಾಗ. ಸೊ ಅದಕ್ಕೋಸ್ಕರ ನೋಡ್ತಾಯಿದ್ದೀನಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನಾಗುತ್ತೋ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ನಾನು ಇವಾಗ 7 ಗಂಟೆಗೆ ಫ್ಲೈಟ್ ಬುಕ್ ಮಾಡಿದ್ದೀನಿ. ರಿಟರ್ನು ನಾಳೆ ಸಂಡೇಗೂ ಬುಕ್ ಮಾಡಿಬಿಟ್ಟಿದ್ದೀನಿ. ಇವಾಗ ಅದು ಹೆವಿ ಪ್ರಾಬ್ಲಮ್ ಆಗ್ತಾಯಿದೆ. ಯೋಚನೆ ಮಾಡಬೇಕು, ನೆಕ್ಸ್ಟ್ ಏನು ಮಾಡೋದಾ, ಕ್ಯಾನ್ಸಲ್ ಮಾಡೋದಾ, ಏನು ಮಾಡೋದು ಅಂತ. ಸೊ ಬನ್ನಿ ಸಿಮ್ಯುಲೇಷನ್ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಬಾಯ್ಸ್ಗೆ ಸರ್ಪ್ರೈಸ್ ಕೊಡೋಕೆ ಹೋಗೋಣ. ಓಕೆ ಗೈಸ್, ಅಂತೂ ಇಂದು ಕ್ಲಾಸೆಲ್ಲ ಮುಗಿಸ್ಕೊಂಡು ಎಕ್ಸಾಮು ಪಾಸಾಗಿ ಸಿಮ್ಯುಲೇಷನ್ ಅಟೆಂಡ್ ಮಾಡಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಬಾಯ್ಸ್ಗೆಲ್ಲ ಸರ್ಪ್ರೈಸ್ ಕೊಡೋಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾನಂತೂ ಸೂಪರ್ ಎಕ್ಸೈಟೆಡು. ಆದರೂ ಈ ಥರ ಒಬ್ಬೊಬ್ಬನೇ ಫ್ಲೈಟಲ್ಲಿ ಓಡಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ, ದೇವ್ರಾಣೆ ಆರ್ಯನ್ ಬ್ರೋ ಬರ್ತಡೇ ಅಲ್ಲದೆ ನಮ್ಮ ಬಾಯ್ಸ್ ಬರ್ತಡೇ ಆಗಿದ್ದರೆ ಯಾರು ಬರ್ತಡೇ ಆಗಿದ್ರು ಹೋಯ್ತಾರಿಲ್ಲ ಗೈಸ್. 100% ನಮ್ಮ ಫ್ಯಾಮಿಲಿಲೇ ಯಾವುದೇ ಫಂಕ್ಷನ್ ಇದ್ದಿದ್ರು ಯಾವುದೇ ಕಾರಣಕ್ಕೂ ಹೋಯ್ತಾ ಇರಲಿಲ್ಲ ಗೈಸ್. ಇವ್ರ ವಿಚಾರದಲ್ಲಿ ಹಂಗೆ ಮಾಡೋಕ್ಕೆ ಆಗಲ್ಲ. ಅವ್ರು ಎಲ್ಲರ ಬರ್ತಡೇಗೂ ಬಂದವ್ರೆ, ನಾನೇ ಅವ್ರ ಬರ್ತಡೇಗೆ ಹೋಗಿಲ್ಲ ಅಂತ ಹೇಳಿದ್ರು ಇಲ್ಲ ಭಯ್ಯ ಬೇಜಾರು ಮಾಡ್ಕೋಬೇಡಿ ಅಂತ. ಸುಮ್ಮನೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. 27ನೇ ತಾರೀಕುವರೆಗೂ ವೆಯ್ಟ್ ಮಾಡ್ತೀನಿ. 27ನೇ ತಾರೀಕು 12 ಗಂಟೆಗೆ ನೀನು ನನ್ನ ಮುಂದೆ ಕಾಣಿಸಿಲ್ಲ ಅಂದರೆ ಫೋನ್ ಮಾಡಿದ್ರು ಎತ್ತಲ್ಲ, ನೆಕ್ಸ್ಟ್ ಮೂಮೆಂಟ್ ಬ್ಲಾಕ್ ಮಾಡಿಬಿಡ್ತೀನಿ. ಫೋನ್ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ ಬ್ಲಾಕ್ ಮಾಡಿಬಿಡ್ತೀನಿ ಅಂದರು. ನಾನು ವಾ ಅಂತ ಅಂದ್ಕೊಂಡೆ. ಅದು ಇದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಹಂಗೋ ಹಿಂಗೋ ಬೇಜಾನ್ ಖರ್ಚಾಗ್ತೈತೆ, ಬಟ್ ಪರವಾಗಿಲ್ಲ, ಏನೂ ಮಾಡೋಕ್ಕಲ್ಲ. ಸಡನ್ನಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಇವಾಗ ರಿಟರ್ನ್ ಟಿಕೆಟು ಬುಕ್ ಮಾಡಿ, ಅದು ಏನೇನೋ ಎಲ್ಲ ಹೋಲ್ಸೇಲಾಗಿ ಹೆಂಗೆಂಗೋ ಆಗ್ಬಿಟ್ಟೈತೆ ಗೈಸ್, ಹೇಳೋಕ್ಕೆ ಆಗಲ್ಲ ಅದೆಲ್ಲ. ಸೊ ಬನ್ನಿ ಇವಾಗ ಹೋಗಿ ನಮ್ಮ ಬಾಯ್ಸ್ಗೆಲ್ಲ ಸರ್ಪ್ರೈಸ್ ಕೊಡೋಣ. ಯಾರಿಗೂ ಗೊತ್ತಿಲ್ಲ ಗೈಸ್, ನಾನು ಬರ್ತಾ ಇರೋ ವಿಷಯ ಯಾರಿಗೂ ಹೇಳಿಲ್ಲ, ಒಬ್ಬಗೆ ಮಾತ್ರ ಗೊತ್ತು, ನನ್ನ ಸೀಕ್ರೆಟ್ ಕೀಪರ್ಗೆ. ನನ್ನ ಮಗ ಏನಾದರೂ ಹೋಗಿ ಹೇಳ್ಬಿಟ್ಟಿದ್ರೆ ಯಾರಿಗಾದ್ರು, ಅವರೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರೆ ಏನು ಮಾಡೋದು ಅಂತ ನನ್ನ ಕಡೆ ಭಯ ಆಗ್ತೈತೆ. ಬಟ್ ಆ ಥರ ಎಲ್ಲ ಏನೂ ಆಗಲ್ಲ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಗೈಸ್ ಅಂತೂ ಇಂತೂ ಬಂದು ಕಾರ್ನ ಪಾರ್ಕ್ ಮಾಡಾಯಿತು. ಆ್ಯಂಡ್ ಇಲ್ಲಿಂದ ಏರ್ಪೋರ್ಟ್ ವ್ಯೂ ನೋಡಿ ಯಾವ ಥರ ಇದೆ, ಮಸ್ತಾಗಿದೆ ಅಲ್ಲ. ಇದೇ ಚೆನ್ನೈ ಏರ್ಪೋರ್ಟು. ಸೊ ಬನ್ನಿ ಹೋಗೋಣ. ಏನು ಮಾಲ್ ಒಳಗಡೆ ಎಲ್ಲ ಲಿಂಕ್ ಐತೆ ಈ ಒಂದು ಏರ್ಪೋರ್ಟಲ್ಲಿ ನೋಡಿ. ಇಲ್ಲೇ PVR, ಇಲ್ಲಿ ಡಿಪಾರ್ಚರ್ಸು. ಗೈಸ್ ಡಿಜಿ ಹತ್ರ ಇದ್ದರೆ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ಡಿಜಿ ಹತ್ರ ಇದ್ದು ನಮ್ಮ ಹತ್ರ ಲಗೇಜ್ ಇರಬಾರ್ದು, ಡೈರೆಕ್ಟ್ ಹೋಗ್ಬಿಟ್ಟು ಫ್ಲೈಟ್ ಗೇಟ್ ನಂಬರ್ ಹತ್ರ ಕುತ್ಕೊಂಡ್ಬಿಡ್ಬೋದು. ಗೈಸ್ ನೋಡಿ ನಿಮಗೆಲ್ಲ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ಡಿಜಿ ಹತ್ರ ಇಲ್ಲ ಅಂದರೆ ಎಷ್ಟು ಜನ, ಆ್ಯಂಡ್ ಡಿಜಿ ಹತ್ರ ಇದ್ದರೆ ಇಷ್ಟೇ, ಇಲ್ಲಿ ಹೋಗೋದು
ಸ್ಕ್ಯಾನ್ ಮಾಡೋದು ಅಷ್ಟೇ ನೋಡಿ. ಸೆಕ್ಯೂರಿಟಿ ಚೆಕ್ಕು ಅಷ್ಟೇ. ಅಲ್ಲಿ ಅಷ್ಟು ಜನ ಅವರೇ ಆ್ಯಂಡ್ ನಾವು ನೋಡಿ ಕೇವಲ 5 ನಿಮಿಷ ಅಷ್ಟೇ ಗೈಸ್, ಅಷ್ಟೇ ಡಿಫ್ರೆನ್ಸ್. ಫ್ಲೈಟ್ ಹತ್ತಕ್ಕೂ ಮುಂಚೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ, ಅದು ಇಲ್ಲಿ ಕಾಫಿ ಡೇಗೆ. ಇಲ್ಲಿ ಬೇರೆ ಇನ್ನೇನು ಇಲ್ಲ, ಬರೀ ಕಾಫಿ ಡೇ ಅದು ಬಿಟ್ಟರೆ ಸಣ್ಣ ಪುಟ್ಟ ತಿನ್ನೋದಷ್ಟೇ ಇರೋದು. ಸ್ಟಾರ್ ಬಕ್ಸು ಇಲ್ಲ, ಏನೂ ಇಲ್ಲ ಇಲ್ಲಿ. ಓಕೆ ಗೈಸ್, ಎಲ್ಲ ಮುಗಿಸಿ ಫ್ಲೈಟ್ ಹತ್ತೋ ಸಮಯ, ಬಸ್ಸಿಗೋಸ್ಕರ ನಾವು ವೇಟಿಂಗು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ, ನನಗೆ ಆರ್ಯನ್ ಬ್ರೋ ಬರ್ತಡೆಗೆ ಹಿಂಗೆ ಕೇಕ್ ಡಿಸೈನ್ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ತುಂಬ ದಿವಸ ಅಂದರೆ ಹೋದ ವರ್ಷದಿಂದನೂ ಇಟ್ಕೊಂಡಿದ್ದೆ ನಾನು ಹಿಂಗೆ ಮಾಡಿಸ್ಬೇಕು ಅಂತೇಳಿ. ಹಂಗೆ ಮಾಡಿಸಿದ್ದೀನಿ, ಹಂಗೆ ಬಂದಿದೆ, ಅದು ಖುಷಿ ಆಯಿತು. ಆ್ಯಕ್ಚುಲಿ ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ನಾನು ಇಲ್ಲಿರೋದ್ರಿಂದ ಕಾರಣ ಬೆಂಗಳೂರಲ್ಲಿ ಕಾಲಲ್ಲೇ ಹೇಳಿ ಇದೇ ಡಿಸೈನ್ ಬೇಕು, ಹಿಂಗೆ ಬೇಕು ಅಂತೇಳಿ ಡಿಸೈನ್ ಮಾಡಿಸಿದ್ದೆ. ಆ್ಯಂಡ್ ಅದ್ರ ಮೇಲೆ ಏನು ಐಟಮ್ ಹಾಕಿದ್ದೀನಲ್ಲ, ಅದು ತುಂಬ ದಿವಸದಿಂದ ರಿಸರ್ಚ್ ಮಾಡಿ 6 ತಿಂಗಳ ಹಿಂದೆನೇ ತರಿಸಿಟ್ಟಿದ್ದಂಥ ಐಟಮು. ಅದನ್ನು ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತೇಳಿ. ಇಲ್ಲಿ ತೋರಿಸಲ್ಲ, ಅಲ್ಲೇ ಹೋಗಿ ತೋರಿಸ್ತೀನಿ. ನಾನು ನೋಡಿದೆ, ಸಕ್ಕತ್ತಾಗಿ ಬಂದಿದೆ, ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಮಿಸ್ ಮಾಡಿದೆ ಕಮೆಂಟ್ ಹಾಕಿ ಗೈಸ್. ನಿಮಗೆಲ್ಲ ಒಂದು ಒಳ್ಳೆ ಜುಗಾಡ್ ತೋರಿಸ್ತೀನಿ ನೋಡಿ. ಜುಗಾಡ್ ಏನಂತ ಹೇಳಿದ್ರೆ, ಫ್ಲೈಟಲ್ಲಿ ಎಡಿಟ್ ಮಾಡ್ತಾಯಿದ್ದೆ ಆ್ಯಂಡ್ ಹೊಟ್ಟೆ ಎಸಿತಾ ಇತ್ತು. ಏನೂ ಬುಕ್ ಮಾಡಿಲ್ಲ, ಸೀಟ್ಸ್ ಬುಕ್ ಮಾಡಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಬುಕ್ ಮಾಡಿದ್ರಿಂದ ಫುಲ್ಲಾಗಿದೆ ಫ್ಲೈಟ್ಸು. ಒಂದೇ ಒಂದು ಟಿಕೆಟ್ ಸಿಕ್ಕಿದ್ದೆ ದೊಡ್ಡ ವಿಷಯ. ಹೊಟ್ಟೆ ಎಸಿತಾ ಇತ್ತಲ್ಲ, ನನ್ನ ಬ್ಯಾಗಲ್ಲಿ ಯಾವಾಗಲೂ ಗ್ರೀನ್ ಟೀ ಪ್ಯಾಕೆಟ್ ಇರುತ್ತೆ. ಸೊ ಬಿಸಿನೀರು ಈಸ್ಕೊಂಡೆ, ಗ್ರೀನ್ ಟೀ ಪ್ಯಾಕೆಟ್ನ ತೆಗೆದು ಇವಾಗ ಹಾಕೊಂಡು ಕುಡಿತಾ ಇದ್ದೀನಿ. ಅಷ್ಟೇ, ಸಿಂಪಲ್ ಕಾನ್ಸೆಪ್ಟು. ಅದನ್ನ ಇಲ್ಲೇ ಬುಕ್ ಮಾಡಿದ್ದಾರೆ ಇವ್ರ ಹತ್ರ. 450 ರೂಪಾಯಿ ಗೈಸ್ ಗ್ರೀನ್ ಟೀ. ಏನೂ ಇಲ್ಲ, ಅವರು ಇದೇ ಥರ ಟೀ ಬ್ಯಾಗ್ ಹಾಕ್ಕೊಡ್ತಾರೆ. ಇನ್ನೂ ವರ್ಸ್ಟ್ ಟೀ ಬ್ಯಾಗ್ ಹಾಕ್ತಾರೆ. ನಾನು ಬೆಸ್ಟ್ ಟೀ ಬ್ಯಾಗು, ಸ್ಲಿಮ್ಮು, ಕ್ರಿಯೇಟಿವ್ ಇರೋದೆಲ್ಲ ತಗೊಂಬಂದಿದ್ದೀನಿ. ಯಾವಾಗಲೂ ನನ್ನ ಬ್ಯಾಗಲ್ಲಿ ಇರ್ತೈತೆ. ಹಾಕ್ಬಿಟ್ಟು ಹಿಂಗೆ ಜಿಗಿ ಮಾಡಿಬಿಟ್ರೆ ಗ್ರೀನ್ ಟೀ ರೆಡಿ. ಯಾಕೆ ಇಷ್ಟೊಂದು ಜೋಶಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ. ನಮ್ಮ ಬಾಯ್ಸು ಅಂದ್ರೇ ಜೋಶು ಗೈಸ್. ನನಗೆ ನಮ್ಮ ಬಾಯ್ಸ್ ಜೊತೆ ಸಿಗ್ತಾಯಿದ್ದೀನಿ ಅಂದರೆ ಅದೊಂಥರ ಖುಷಿ ಅಂತ ಅಂದ್ಕೊಳ್ಳಿ. ಆ ಖುಷಿನೇ ಬೇರೆ. ಇಷ್ಟು ದಿವಸ ಒಬ್ಬನೇ ಇದ್ನಲ್ಲ, ಇವಾಗ ಹೋಗಿ ಅವ್ರನ್ನ ನೋಡ್ತಾ ಇದ್ದೀನಿ, ಅವ್ರ ಜೊತೆ ಪಾರ್ಟಿ ಮಾಡ್ತೀವಿ, ಮಜಾ ಮಾಡ್ತೀವಿ ಅಂದರೆ ಕ್ರೇಜಿ. ಆ್ಯಂಡ್ ಇನ್ನೊಂದು ಏನಾಯಿತು ಅಂತ ಗೈಸ್, ನನಗೆ 2 ದಿನ ಇವಾಗ ರಜಾ ಕೊಟ್ಬಿಟ್ಟಿದ್ದಾರೆ. ರಜಾ ಅಂತ ಹೇಳಿದ್ರೆ ಬ್ಯಾಗ್ಸ್ನೇ ಚೇಂಜ್ ಮಾಡಿಬಿಟ್ರು. ಇಲ್ಲ ಆಗಲ್ಲ ಅಂತ ಹೇಳಿದ್ದಕ್ಕೆ, ಕ್ಲಾಸ್ ಮಿಸ್ ಆಗುತ್ತೆ, ಇಲ್ಲ ಎಕ್ಸಾಮ್ ಬರೀಲೇಬೇಕು ಅಂತ ಹೇಳಿದ್ದಕ್ಕೆ ಎಕ್ಸಾಮ್ನ 30 ಮತ್ತು 31ಗೆ ಹಾಕಿದ್ದಾರೆ. ಸೊ ಆದ್ದರಿಂದ ಭಾನುವಾರ ಮತ್ತು ಸೋಮವಾರ ನಾನು ಫ್ರೀ ಇರ್ತೀನಿ. ಬಟ್ ನಾನು ಇವತ್ತು ಹೋಗಿ ನಾಳೆ ವಾಪಸ್ಸು ಸೇಮ್ ಇನ್ನೊಂದು ಫ್ಲೈಟ್ ಇದೇ ಟೈಮ್ಗೆ ವಾಪಸ್ಸು ಚೆನ್ನಾಗಿ ಬಂದುಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಫ್ಲೈಟ್ ಆಲ್ರೆಡಿ ಬುಕ್ ಮಾಡಿದ್ದೀನಿ ಟಿಕೆಟು. ಸೊ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಸೊ ನಾಳೆ ಡಿಸೈಡ್ ಮಾಡೋಣ. ಆರ್ಯನ್ ಬ್ರೋ ಮೇಲೆ ಡಿಪೆಂಡು, ಬಾಯ್ಸ್ ಮೇಲೆ ಡಿಪೆಂಡು. ಬಟ್ ಖರ್ಚು ಮಾತ್ರ ಜಾಸ್ತಿ ಆಗುತ್ತೆ ತಪ್ಪಿ ಬಂದಿಲ್ಲ ಅಂತ. ಯಾಕಂದರೆ ಕ್ಯಾನ್ಸಲೇಷನ್ ಇಲ್ಲ, ಏನಿಲ್ಲ, ಇದಕ್ಕೆ ಡೇಟ್ ಚೇಂಜು ಇಲ್ಲ, ಫುಲ್ ದುಡ್ಡು ಹೋಗಿ ಗೈಸ್. 1 ಅವರ್ ಅಷ್ಟೇ ಚೆನ್ನೈಯಿಂದ ಬೆಂಗಳೂರಿಗೆ. ಬಂದಿದ ತಕ್ಷಣ ಬೆಂಗಳೂರಿಗೆ ಏನೋ ಒಂಥರ ಖುಷಿ. ಫೋನ್ ಮಾಡಿದ್ದೆ ಬಾಯ್ಸ್ಗೆ. ಸೀನ್ ಏನಂತ ಹೇಳಿದ್ರೆ, ಬಾಯ್ಸ್ ಇನ್ನೂ ಮನೆಯೇ ಬಿಟ್ಟಿಲ್ಲ. ಅವರು 9-9:30 ಬಿಡ್ತಾರಂತೆ. 9-9:30 ಬಿಟ್ಟರೆ ಹಿಂಗೆ ಕತೆ. ಓ ಸರಿ ಬಿಡಿ ಅಂತ ಅಂದ್ಕೊಂಡೆ. ನಾನು ಇನ್ನೇನು ರೀಚೇ ಆಗಿಬಿಡ್ತೀನಿ ಗೈಸ್. ಅವ್ರು ಬರೋದು ಯಾವಾಗ, ಸರ್ಪ್ರೈಸ್ ಹಿಂಗೆ ಕೊಡೋದು, ಏನು ಮಾಡೋದು, ಫುಲ್ ಕನ್ಫ್ಯೂಷನ್ ಆಗ್ತಾಯಿದೆ ಗೈಸ್. ಫೈನಲಿ ಬಂದು ಲೊಕೇಶನ್ ರೀಚ್ ಆಗ್ತಾಯಿದ್ದೀನಿ. ಇಲ್ಲಿ ನೋಡಿದ್ರೆ ಫುಲ್ ಲೈಟಿಂಗ್ ಎಲ್ಲ ಮಾಡ್ಬಿಟ್ಟವ್ರು ಆರ್ಯನ್ ಬ್ರೋ. ಬನ್ನಿ ಹೋಗಿ ಮಾತಾಡ್ಸೋಣ. ಇವರು ಶಾಕ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಬಾಯ್ಸ್ ಅಂತೂ 100% ಶಾಕ್ ಆಗ್ತಾರೆ. ಫಸ್ಟ್ ಇವ್ರಿಗೆ ಶಾಕ್ ಮಾಡಿಸೋಣ, ಆಮೇಲೆ ನಮ್ಮ ಬಾಯ್ಸಿಗೆ ಮಾಡಿಸೋಣ. ಬನ್ನಿ. ಇಲ್ಲಿ ಬಂದು ರೀಚ್ ಆದ್ರಿ. ಎಷ್ಟು ಕಾರ್ಗಳೈತೆ ಅಂದರೆ ಸೈಕ್ ಆಗ್ತಾಯಿತ್ತು ನನಗಂತೂ. ನೋಡಿ 1-2 ಎಷ್ಟು ಕಾರ್ ಐತೆ ನೋಡಿ ಗೈಸ್, ಅಲ್ಲಿವರೆಗೂ ಐತೆ. ಆ್ಯಂಡ್ ತುಂಬ ದಿನ ಆಗಿತ್ತು ಆರ್ಯನ್ ಬ್ರೋ ಫಾರ್ಮ್ ಬಂದು. ಆರ್ಯನ್ ಬ್ರೋಗೆ ಸರ್ಪ್ರೈಸೇ ಇದು. ಅವ್ರ ಕಾರ್ ಮಾತ್ರ ಇಲ್ಲೇ ಐತೆ. ಸರ್ ಗುಡ್ ಮಾರ್ನಿಂಗ್ ಸರ್. ಚೆನ್ನೈಯಿಂದ ಹಂಗೆ ಬಂದ ಡೈರೆಕ್ಟ್ ಇಲ್ಲಿಗೆ ಬಂದಿದೆ. ಎಲ್ಲ ಯಾರೂ ಬಂದಿಲ್ಲ, ಎಲ್ಲರಿಗೂ ಸರ್ಪ್ರೈಸು. ಯಾರಿಗೂ ಗೊತ್ತಿಲ್ಲ ನಾನು ಬರ್ತಾಯಿದ್ದೀನಿ ಇಲ್ಲಿ ಅಂತ. ಎಲ್ಲರಿಗೂ ಹೋಲ್ಸೇಲ್ ಸರ್ಪ್ರೈಸು. ಈಗ ಎಲ್ಲಾದ್ರೂ ಹೋಗಿಸ್ಕೊಂಡಿರ್ತೀನಿ, ಅವ್ರು ಬಂದ್ಬಿಟ್ಟು ಫುಲ್ಲು ನಿಮ್ಗೆ ಬಿಲ್ಡಪ್ ಆಗ್ತಾ ಇರ್ತಾರೆ. ಬಂದಿಲ್ಲ ನನ್ನ ಮಗ ಕಾಗ್ಯಾರ್ಸ್. ನೀವು ಹಂಗೆ ಹೇಳ್ರಿ. ಕೇಳಿದೆ ನೀನು ಹೆಸರು ಹೇಳ್ತಲ್ಲ, ಎಲ್ಲ ಹಂಗೆ ಮ್ಯಾನೇಜ್ ಮಾಡಿಬಿಟ್ಟಿದ್ದೀನಿ ಎಲ್ಲರಿಗೂ. ಯಾರಿಗೂ ಗೊತ್ತಿಲ್ಲ ಇಲ್ಲಿ ಬಂದಿರೋದು. ನೀವು ಹಂಗೆ ಬಂದಿದ ತಕ್ಷಣ ಬೈದು ಹಾಕ್ಬಿಟ್ರೆ ಸರಿ ಕಾಣಿಸ್ಲಿ, ಹಂಗೆ ಹಿಂಗೆ 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 ಅಂತ. ನಾನು ಆರಾಮಾಗಿ ಎಲ್ಲ ಇರ್ತೀನಿ. ಫೋನ್ ಮಾಡ್ತಾರೆ, ಆರ್ಯನ್ ಬ್ರೋ ತಿಕ್ಕ ಹರ್ಕೊಂಡು ಅಲ್ಲಿ ಮೇಲೆ ಅಂತ ಫೋನ್ ಮಾಡ್ತಾರೆ. ಆಮೇಲೆ ಬರ್ತೀನಿ ಆಚೆ. ಹೇಳ್ಬಿಟ್ರೆ ಸುಮ್ಮನೆ, ಯಾರಿಗೂ ಗೊತ್ತಿಲ್ಲ. ಏನಿದೆಯಾ ಇನ್ನು ಎಲ್ಲೆಲ್ಲ ಐತೆ ಕ್ಯಾಮರಾ. ಚೆನ್ನಾಗೈತೆ ಭಯ್ಯ ಟೀ ಶರ್ಟು. ತಾನೇ ನೀವು ಹೇಳಿದ್ದು ಗುಚಿ ಇದು ಹೋದ ವರ್ಷ ಇನ್ನು ಈ ವರ್ಷ ತೊಗೊಂಡು ಯಾವುದು ತಾಣಿಲ್ಲ. ನಾಳೆ ತಗೋತೀನಿ. ಯಾಕಂದ್ರೆ ನಾವು ಅಪರೂಪ ಚೆನ್ನಾಗಿ ಕಾಣಿಸ್ತೀವಿ. ಅಯ್ಯಯ್ಯಯ್ಯಯ್ಯೋ, ಇನ್ನೂ ಯಾವುದೂ ಹಾಕಿಲ್ಲ. UW ನಾಳೆನೇ ಹಾಕೋದು. ಅದ್ಯಾವ್ದು ಭಯ್ಯ UW? ಅದ್ಯಾವ್ದು ಭಯ್ಯ UW? ಥ್ಯಾಂಕ್ ಯು. ನಾನು ಇದು 1 ಡೇ ಬಿಫೋರ್ ಇಟ್ಕೊಂಡ್ಬಿಟ್ನಲ್ಲ, ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಇಷ್ಟೊಂದು ಜನ ಹೊಡಲ್ಲ ಅಂತ ಸೈಕೆ ಆಗೋದೆ ಬಂದಿದ ತಕ್ಷಣ. ಇವಾಗೂ ಕಾಲ್ ಮಾಡ್ತಾರೆ ಇವಾಗ. ಎಲ್ಲಪ್ಪ
ಇನ್ನು ನಾನು ಮನೆಗೆ ಹೊರಡ್ತೀನಿ, ನೀವು ಬರೋಷ್ಟೊತ್ತಿಗೆ ಒಂದೇ ಕಾರಲ್ಲಿ ಬರ್ತಾ ಇದ್ದೀರಾ? ಸೊ ಇವರು ಸುಜಿತ್ ನನಗೇನು ಹೇಳಿಲ್ಲ. ನಂಗೆ ಆಯ್ತು ಭಯ್ಯ ಬರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಬೆಂಗಳೂರು ಬಂದನಾ? ಬಟ್ ಇವಾಗ ಅವನಿಲ್ಲ ಅಂದ್ರೆ ಹೆಂಗೆ ಬ್ರೋ? ನೀವು ಯಾವತ್ತು ಮಾತಾಡಬೇಡ ಅಂತ ಹೇಳ್ಬಿಡ ನನ್ನ ಹತ್ರ ಅಂತ. ಅಲ್ಲ, ನಾನು ಮೊನ್ನೆನೇ ಹೇಳಿದ್ದೀನಿ ಬ್ಲಾಕ್ ಮಾಡಾಕ್ತೀನಿ ನಿನ್ನ ಬಂದಿಲ್ಲ ಅಂದರೆ ಅಂತ. 2026 ಬರ್ತೀನಿ ಅಂತ ಹೇಳಿರೋದು ನಾನು ಅಂತ ಅಂದ. ಇಲ್ಲ ನೀನು 26 ಬರ್ತೀಯ ಅಂತ ಹೇಳಿರೋದು ಒಂದು ಇದಕ್ಕೆ. ಹಾಂ, ಓ ಅದು ಯಾವ ದೊಡ್ಡ ಯೂನಿವರ್ಸಿಟಿ ಗುರೋ ಸರ್ಟಿಫಿಕೇಟ್ ಎಲ್ಲ ಕೊಡೋಕ್ಕೆ? ಹಾಂ, ಆಯ್ತು ಬಿಟ್ಟಾಕ್ರಿ. ಸುಮ್ಮನೆ ಯಾಕೆ ಮನ್ಸಿಗೆ ಬೇಜಾರಾಗ್ತದೆ. ನಮ್ಮ ಬರ್ಡೇ ಬೇರೆ. ಸರಿ ಬೇಗ ಬನ್ನಿರಿ. ಇನ್ನು ಎಷ್ಟೊತ್ತಾಗೋದು ರೀಚ್ ಆಗೋಕ್ಕೆ? ಆಯಿತು, ಇಲ್ಲೇ ಬಂದರೆ ಒಂದು ಫೋನ್ ಮಾಡು ನಾನು ಮುಂದೆ. ಆಮೇಲೆ ಹಂಗೆ ನಾನು ಬ್ಲಾಕ್ ಮಾಡಾಕ್ತೀನಿ. ಆಸ್ಕರ್ ಲೆವೆಲ್ ಆ್ಯಕ್ಟಿಂಗು. ಏನು ಆ್ಯಕ್ಟಿಂಗ್ ಮಾಡ್ತಾವ್ರ ಭಯ್ಯ. ಇವಾಗ ಈ ವ್ಲಾಗ್ ಅವ್ರು ನೋಡ್ಬಿಟ್ರೆ ಅವ ಅಲ್ಲ ಆಗ್ತೀರಾ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಯ್ತದೆ ಅವ್ರಿಗೆ. ಓ ಏನೆಲ್ಲ ಆ್ಯಕ್ಟಿಂಗ್ ಮಾಡ್ಬಿಟ್ಟವ್ರು ಇವರೆಲ್ಲ ಸೇರ್ಕೊಂಡು ನಮ್ಮನ್ನೇ ಪ್ರ್ಯಾಂಕ್ ಮಾಡ್ಬಿಟ್ಟು ಹೇಳ್ಕೊಬಿಡ್ತಾರೆ ಇವರೆಲ್ಲ. ಅದೇ ಅದೆಲ್ಲ ವ್ಲಾಗಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತದೆ. ಓಕೆ ಆಯ್ತು ಭಯ್ಯ, ಬರ್ತೀನಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ರು ಗೈಸ್ ಇವರಂತೂ. ಸಾಗರ್ ಮಾತಾಡದೆ ಸುಹಾಗ್ ಮಾತಾಡ್ಬೇಕಾಯ್ತು ಗೈಸ್. ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಸಾಗರ್ ಮಾತಾಡ್ಬಿಟ್ಟ. ಯಾಕಂದ್ರೆ ಸುಹಾಗ್ ಎದ್ರುಕೊಂಡೆ ಸಾಗರ್ ಕೊಟ್ಬಿಟ್ಟವನೇ. ಸಾಗರ್ ಹೆಂಗೋ ಮ್ಯಾನೇಜ್ ಮಾಡ್ತಾನೆ ಅಂತೇಳಿ. ಆ್ಯಂಡ್ ಈ ವಿಷಯ ಗೊತ್ತಿರೋದು ಯಾರಿಗೆ? ನಮ್ಮ ಒಬ್ಬರು ಸೀಕ್ರೆಟ್ ಕೀಪರ್ ಅಂದರೆ ಅದು ಸಾಗರೇ. ಅದಕ್ಕೆ ಅವ್ನು ಮ್ಯಾನೇಜ್ ಮಾಡ್ದ. ಸಾಗರ್ ಅಲ್ಲದೆ ಬೇರೆಯವ್ರಾಗಿದ್ದರೆ 100% ಸುಹಾಗ್ ಆಗಿದ್ರೆ ಹ್ಞೂ ಭಯ್ಯೋ ಅಂತ ಫುಲ್ ಗಾಬರಿ ಬಿದ್ದಿರೋನು. ಫೋನ್ ಪಟ್ಟಂತ ಫೋನ್ ಮಾಡಿರೋನು ನಂಗೆ ಇವಾಗ. ಗೈಸ್ ಮಾಡಿ ಕಾಲ್ ಮಾಡ್ತಾನೆ ನೋಡಿ. ಮಾಡಿ ಹಾಂ ವಿಡಿಯೋ ಕಳಿಸಿ ನೋಡ್ಬಿಟ್ಟು ಕಾಲ್ ಮಾಡು. ಯಾವುದು ಕಳಿಸಿ ನೋಡು ಗೈಸ್? ಇವರೇ ವಿಡಿಯೋ ಮಾಡ್ಬಿಟ್ಟು ಅವ್ರ ಕಾರಿಂದ. ನೆಕ್ಸ್ಟ್ ಲೆವೆಲು. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಗೈಸ್, ನಮ್ಮ ಬಾಯ್ಸ್ಗೆಲ್ಲ ಏನು ಹೇಳಿದ್ದೀನಿ ಅಂತ ಹೇಳಿದ್ರೆ, ಮ್ಯಾಡಿಗೆ ನಾನು ಬರ್ತಾ ಇಲ್ಲ, ನನ್ನ ಹತ್ರ ಕಾಂಟೆಂಟ್ ಇಲ್ಲ, ನೀನೇ ವ್ಲಾಗ್ ಮಾಡಿ ಕಳಿಸು, ಸೊ ಅದನ್ನು ನಾನು ಇಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಅದನ್ನೇ ಮಾಡ್ತಾ ಇರ್ತಾರೆ 100%. ಅವ್ರು ಬಂದಿಲ್ಲ, ಹೆಂಗಿರುತ್ತೆ ರಿಯಾಕ್ಷನ್ ಎಲ್ಲ, ಗಿಫ್ಟ್ ಪ್ಯಾಕಿಂಗ್ ಆಗಲಿ ಕೇಕ್ ಆಗಲಿ ಎಲ್ಲ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ವ್ಲಾಗ್ ಹೆಂಗೆ ಮಾಡಿರ್ತಾರೋ ನನಗೆ ಗೊತ್ತಿಲ್ಲ. ಸೊ ಇಲ್ಲಿಂದ ಅವ್ರೇನು ವ್ಲಾಗ್ ಮಾಡಿರ್ತಾರಲ್ಲ ಅದನ್ನು ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಇನ್ನು ಅವ್ರು ಬಂದಮೇಲೆ ಮಿಕ್ಕಿದ್ದು ಹಾಕ್ತೀನಿ, ಅದನ್ನು ನೋಡಿ. ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಪಕ್ಕದ ಮನೆ ಮಗ ಮ್ಯಾಡಿ ಮಧು. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಏನಪ್ಪ ಸುಜಿತ್ ಚಾನಲ್ ಅಲ್ಲಿ ನಾನು ಓಪನಿಂಗ್ ಕೊಡ್ತೇನೆ ಅನ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತಿರೋ ಹಾಗೆ ಸುಜಿತ್ ಚೆನ್ನೈಗೆ ಹೋಗಿದ್ದಾನೆ ಡ್ರೋನ್ ಪ್ರಾಕ್ಟೀಸ್ ಮಾಡೋದಕ್ಕೆ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದಕ್ಕೆ ಮೈಕ್ ಹಾಕಿರೋದಕ್ಕೆ ಜೋರಾಗಿ ಮಾತಾಡ್ತಿದ್ದೆ. ಅಷ್ಟೆಲ್ಲ ಜೋರಾಗಿ ಬೇಡ ಅಂತೀಯಾ? ಅಷ್ಟೆಲ್ಲ ಬೇಡ. ಓಕೆ ಅವನೇನೋ ಆರ್ಸೋಕ್ ಹೋಗಿದ್ದಾನೆ. ಅವ್ನ ಆರ್ಸೋ ಗ್ಯಾಪ್ ಅಲ್ಲಿ ಇಲ್ಲಿ ಇಲ್ಲ. ಸೊ ಇವಾಗ ಹಂಗೆ ಅನ್ಬಿಟ್ಟು ನಾವು ನಮ್ಮ ಆರ್ಯನ್ ಇವತ್ತೊಂದು ಸ್ಪೆಷಲ್ ಅಕೇಶನ್ ಇದೆ. ನಮ್ಮ ಆರ್ಯನ್ ಬ್ರೋದು ಬರ್ತ್ಡೇ ಇದೆ. ಅದಕ್ಕೋಸ್ಕರ ನಾವು ಫುಲ್ ಪಂಕ್ ಆಗಿ ರೆಡಿ ಆಗಿ ಹೋಗ್ತಾ ಇದೀವಿ. ಬನ್ನಿ ನೆಕ್ಸ್ಟ್ ಅವ್ನ್ ಬಂದ್ಮೇಲೆ ಇನ್ನೊಂದ್ ಕೇಕ್ ಕಟ್ ಮಾಡ್ಸೋಣ. ಬಟ್ ಅದಕ್ಕಿಂತ ಮುಂಚೆ ನಾವೊಂದ್ಸಲಿ ಕೇಕ್ ಕಟ್ ಮಾಡ್ಸೋಣ. ಹೌದು, ಇವಾಗ ಬನ್ನಿ ಆನ್ ದಿ ವೇಲಿ ಕೇಕ್ ಕಲೆಕ್ಟ್ ಮಾಡ್ಬೇಕು. ಕೇಕ್ ಯಾವ ತರ ಮಾಡ್ಸಿದೀವಿ ಅಂತ ಅದನ್ನು ತೋರಿಸ್ತೀವಿ. ಬನ್ನಿ ನೋಡೋಣ. ಎಲ್ಲ ತೋರಿಸ್ತಾನೆ ಇರ್ತೀವಿ ಗೈಸ್. ಇವಾಗ ಹೋಯ್ತಾ ಇದ್ವಿ ಕೇಕ್ ಕಲೆಕ್ಟ್ ಮಾಡೋದಕ್ಕೆ. ನೋಡಿ ನಮ್ ಜೊತೆ ಯಾರಿದ್ದಾರೆ? ಎಷ್ಟೆಲ್ಲ ಕಷ್ಟ ಪಡ್ತಿದ್ಯಲ್ಲ ಮಾಡೋದು ತುಂಬಾ ಈಸಿ ಅಂತ ಅನ್ಕೊಂಡಿದ್ವಿ. ಅದೆಲ್ಲ ತುಂಬಾ ಕಷ್ಟ ಇದೆ. ಕೇಕ್ ಅಂಗಡಿ ಬಂತು. ನಾವು ರೆಗ್ಯುಲರ್ ಇಲ್ಲೇ ಕೇಕ್ ಮಾಡ್ಸೋದು ಎಲ್ಲಾರ ಬರ್ತಡೆಗೂ. ಇವತ್ತು ಕೇಕ್ ಅಂಗಡಿ ಕೇಕ್ ಸ್ಟಾಪ್ ಅಲ್ಲ, ಅದು ಕೇಕ್ ಅಂಗಡಿ. ಸಾಗರ್ ಏನ್ ಹೇಳ್ತೀಯ? ಕೇಕ್ ಯಾವ ತರ ಇರ್ಬೋದು? ಗೊತ್ತಿಲ್ಲ. ಬೈಸ್ ಬನ್ನಿ ಕೇಕ್ ಕಲೆಕ್ಟ್ ಮಾಡೋಣ. ಎಲ್ಲಾರ್ದು ಶೇರ್ ಇದೆ. ಎಲ್ಲಾರ್ದು ಶೇರ್ ಇದೆ. ಕೇಕ್ ಕಲೆಕ್ಟ್ ಮಾಡೋಣ ಬನ್ನಿ. ಮತ್ತೆ ಆಯ್ತು ಹೇಳ್ತೀನಿ ಇವಾಗ. ಗೈಸ್ ಬನ್ನಿ ಕೇಕ್ ಕಲೆಕ್ಟ್ ಮಾಡೋಣ. ಎಸ್ಸಲ್ಲಿ ಬರ್ಬೇಕು ಮಚ್ಚ ಅವರು. ಅವರು ಪಾಪ ಅಲ್ಲಿದೆ ನೋಡು. ವಾವ್, ನೋಡಿ ಗೈಸ್ ಕೇಕ್ ತೋರಿಸ್ತೀನಿ ನೋಡಿ ಹೇಗಿದೆ ಕೇಕ್ ಹೇಗಿದೆ ಅಂತ ಕಮೆಂಟ್ ಲ್ಯಾಬ್ ಕಳ್ಸೋಣ ಟೆಸ್ಟ್ಗೆ. ಯಾವ ಕಲರ್ ಅದು? ಗೈಸ್ ನೋಡಿ ಸಾಗರಣ ಪೇ ಮಾಡ್ತಾವ್ರೆ. ವಾವ್ ಕ್ರೇಜಿ ಬ್ರೋ. ಆಮೇಲೆ ಶೇರ್ ಕೇಳಬೇಡ. ಅಲ್ಲ ಮಚ್ಚ ನೋಡಿ ಎಷ್ಟು ಕೇಕ್ ನೋಡಿ ಒಳ್ಳೆ ಗೋಪುರ ಕಟ್ಟವ್ರೆ. ಪಿರಮಿಡ್ ಕೊಟ್ಬಿಟ್ಟಿದ್ದೀರಲ್ಲ ಕೇಕ್ ಕೊಡಿ ಅಂದ್ರೆ. ಬನ್ನಿ ಹೋಗೋಣ. ನೆಕ್ಸ್ಟ್ ಹೋಗಷ್ಟೊಳಗೆ ಇದು ಡಿಫೆಂಡರ್ ಆಗಿದ್ರೇನೆ ಒಳ್ಳೇದು ಮಚ್ಚ. ಮಾರುತಿ ಸುಜುಕಿ ಆಗಬಾರ್ದು. ಅದು ಡ್ರೈವರ್ ಮೇಲೆ ಡಿಪೆಂಡ್ ಮಚ್ಚ, ಹೆಂಗ್ ಓಡಿಸ್ತಾರೆ ಅದ್ರ ಮೇಲೆ ಡಿಪೆಂಡ್. ಕೇಕ್ ಕಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಸೋನಿಕನ್ ಪಿಕ್ ಮಾಡೋದೇ ಇರೋದು. ಯಾರೋ ಅವಳು ಅಂತ ಇದ್ದಾಳೆ, ಗೊತ್ತಿಲ್ವಾ ನಿಂಗೆ ಯಾರು ಸೋನಿಕಾ ಅಂತ? ನಿಜ ಹೇಳು. ಅವಳೇ ಫೋನ್ ಮಾಡ್ತಾವಳೆ. ಸುಜಿತ್ ನಿಮ್ಗೇನೋ ಹೇಳಿದೀನಿ ಅಂತ ಹೇಳಿದ್ನಂತಲ್ಲ? ನನಗೇನು ಹೇಳಿಲ್ಲ. ನಂಗೆ ಆಯ್ತು ಭಯ್ಯ ಬರ್ತೀನಿ ಅಂತ ಹೇಳಿದ್ದೀನಿ ನನಗೆ. ಹೌದಾ?
ಮಚ್ಚ ಏನು ಬಂದಿಲ್ಲ ಮಚ್ಚ ಬೇಜಾರ್ ಮಾಡ್ಕೊಂಬೇಡ ಅಂತ ಹೇಳು. ಅವ್ರ ಹತ್ರ ನಾನು ಮಾತಾಡಿದೀನಿ, ಕೇಕ್ ತಗೊಂಡೋಗ್ರಿ ಅಂತ ಹೇಳ್ದ ಅಷ್ಟೇ ನಮ್ಮ ಹತ್ರ. ವಿಸ್ಕಿ ಹಾಯ್ ಹೇಳಮ್ಮ. ನಮ್ಮ ಫ್ಲೈ ಅಂತ ಬಂದ್ಬಿಟ್ಟ. ಗೈಸ್ ಇವಾಗ ಸೀನ್ ಅಂತಂದ್ರೆ ವಿಸ್ಕಿ ತಿಗ ಹೊರ್ಕೊಂಡು ಎಲ್ಲ ಅವ್ರ ಅಪ್ಪನ ಜೊತೆ ಸೇರಿ ಕರೆಕ್ಟ್ ಆಗಿ 11 ಗಂಟೆಗೆ ಎಂಟ್ರಿ, ಫಾರ್ಮ್ ಹೌಸ್ ಎಂಟ್ರಿ ಆಗ್ತಾ ಇದೀವಿ. ಬ್ಯಾಕ್ ಟು ಹೋಮ್. ಬ್ಯಾಕ್ ಟು ಸೆಕೆಂಡ್ ಹೋಮ್. ಏನಾಗಿದೆ ಗೊತ್ತಿಲ್ಲ, ಅಣ್ಣ ಫುಲ್ 100 ಅಲ್ಲಿ ಚಿಚ್ಕೊಂಡ್ ಬಂದವನೆ. ಏನ್ ಹೇಳ್ತೀಯ ಸಾಗರ್? ನಾನು ಕೇಕ್ ನೋಡಕ್ ಬಂದೆ ಮಚ್ಚ, ನಾನು ಏನು ಹೇಳಲ್ಲ. ಆದ್ರೂ ನೋಡು ಲೈಟಿಂಗ್ಸ್ ನೋಡು. ಗೈಸ್ ಎಲ್ಲ ಹ್ಯಾಪಿ ಬರ್ಡೇ ವಿಶ್ ಮಾಡ್ಬಿಡಿ. ಹ್ಯಾಪಿ ಬರ್ಡೇ ಭಯ್ಯ. ಫಸ್ಟ್ 2 ಮಾತು ಸುಜಿತಿಗೆ ಹೇಳ್ಬಿಡಿ. ನಿನ್ನ ಕಟ್ ಮಾಡಿ ಬ್ಲಾಕ್ ಮಾಡ್ತಾ ಇದ್ದೀನಿ. ರೆಸಲ್ಯೂಷನ್ 2026 ರೆಸಲ್ಯೂಷನ್ ಇದೆ. 2025 ಬ್ಲಾಕ್ ನೀನು 2026 ಅಲ್ಲಿ ಬಂದು ಸಾರಿ ಕೇಳು ಅಷ್ಟೇ. ಎಲ್ಲಿ ಇನ್ನು ಅವರೆಲ್ಲ ಅವ್ರು ಬರ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಯ್ತಾ ಇದ್ದೀರಿ ಆರ್ಯನ್ ಬ್ರೋ ಮನೆಗೆ. ಹೇಳಿ ಇವಾಗ ಆಡಿಯನ್ಸ್ ಹೇಳಿ. ಬಂದ್ರೆ ಅಂದ್ರೆ ನೀವು 11 o'clock ಬಂದ್ರೆ ಇಲ್ಲೂ ಟೈಮ್ ಸೆನ್ಸ್ ಎಲ್ಲ ಸುವಾಗಿಂದ ಬೈ, ಸುವಾಗಿಂದ. ಏನ್ ಹೇಳ್ತೀಯ ಸಾಗರ್? ಹೇಳಿ ಏನ್ ಏನಪ್ಪ ಹೇಳೋದು? ಇನ್ನೊಂದೇನು ಅಂದ್ರೆ ಅವ್ರಿಗೂ ಅದಿರಲ್ವಾ, ವಿಸ್ಕಿ ಫೇಸ್ ನೋಡಿ. ವಿಸ್ಕಿ ಅವನು ನಾಳೆ ಫಂಕ್ಷನ್ಗೆ ಇವತ್ತೇ ಬಂದ್ಬಿಟ್ಟಿದ್ದಾನೆ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ. ಹೌದು ಈ ನೋಡಿ ಎಷ್ಟು ಜನ ಇದ್ದಾರೆ. ಹೌದು ನಮ್ ಸಾಗರ್ ಅಣ್ಣ ಹತ್ರ ಬಿಗ್ ಬ್ಯಾಗ್ ಫೋನಲ್ಲಿ ಮಾತಾಡ್ತಾನೆ. ಸರಿ ಆಯ್ತು ಇರು. ಸರ್ ನಾವು ಜವಾಬ್ದಾರತ್ರ ಸರ್, ನಾವ್ ಏನ್ ಹೇಳಿದ್ರೆ ಅದ್ ಕೇಳ್ತೀವಿ ಸರ್. ಮಚ್ಚ ಮುಖ ತೋರ್ಸೋ, ನೀನ್ ಇಲ್ಲಿ ಕಟ್ ನಾವು ಮಾಡ್ತಿದ್ಯಲ್ಲ. ಜವಾಬ್ದಾರರು ಸರ್. ತೋರಿಸ್ತಾ ಇದ್ ಮಚ್ಚ, ನಂಗೆ ಕಾಣಿಸ್ತಾ ಇತ್ತು. ಅವಂದು ನಾನು ಹೇಳಿದ್ದು ಮಚ್ಚ. ಇವಂದು ಕಾಣಿಸ್ತಾ ಇತ್ತು ಮಚ್ಚ. ಇವಂದು ಹೆಂಗ್ ಹಾಕಿ ನೋಡೋದು, ಝೂಮ್ ಹಾಕಿ. ಅಣ್ಣನ ಕ್ಯೂರಿಯಾಸಿಟಿ ತಡೆಯಕ್ ಆಯ್ತಲ್ಲ ಅವಾಗಿಂದ. ಯಾರು ಅಂತ ಡೆಂಗ್ತಾವನೆ ಮಚ್ಚ. ಅವಾಗಿಂದ ಅವ್ನ ಕ್ಯೂರಿಯಾಸಿಟಿ ತಡೆಯಕ್ ಆಯ್ತಲ್ಲ, ಯಾರು ಅಂತಾವನೆ. ಭಯ್ಯ ನೀವ್ ಗೆಸ್ ಮಾಡಿ ಯಾರೇನು ಸೆಲೆಬ್ರಿಟಿ? ಯಾವ್ದೋ ಒಂದು ಹುಡುಗಿ ಬರ್ತಾ ಇದಾರೆ ಅಂತ ಹೇಳಿದ್ದು, ಯಾವ್ದೋ ಒಂದು ಸೆಲೆಬ್ರಿಟಿ ಇಲ್ಲಿಗೆ ಅದ್ ಯಾರು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಬರ್ತಾ ಅವ್ರ ನಿಮ್ಗೆ ಹೇಳ್ಬೇಡಿ ಬೈ, ಅವಾಗಿಂದ ಕ್ಯೂರಿಯಾಸಿಟಿ ತಡೆಯಕ್ ಆಯ್ತಲ್ಲ. ಅದಕ್ಕೆ ಕೇಕ್ ಆಮೇಲೆ ಕಟ್ ಮಾಡ್ಕೊಡ್ತೀನಿ ಬೇಡ ಬರೋ ಬನ್ನಿ, ಸ್ಪೆಷಲ್ ಗೆಸ್ಟ್ ನ ತೋರಿಸ್ತಾರೆ ಇವಾಗ. ಯಾರಿಗೆ ಹೇಳಲ್ಲ. ಗೈಸ್ ಬಾಯ್ಸ್ ಬರ್ತಾವ್ರೆ, ಯಾವ್ದೋ ಹುಡುಗಿ ಬಂದವಳೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಬತ್ತವ್ರ ಆರ್ಯನ್ ಬ್ರೋ. ಏಸಿ ಅನ್ಕೊಳ್ಳಿ. ಸುವಾಗಂತೂ ನೋಡಕ್ಕೆ ಆಯ್ತಲ್ಲ. ಮ್ಯಾಡಿ ಗೊತ್ತಿದ್ದ ಅವನು ಶಾಕ್ ಆಗಿರುತ್ತೆ. ರಮೇಶ್ ಸಾಕಾದ್ರೆ ನೀನು ಶಿಷ್ಯ ಯಾಕೆ ಬಂದ್ರಿ ಅಂದ್ರೆ ಅವ್ರು ಹಂಗ್ ಬಂದಾಗ ನಾನು ಆ ಕಡೆ ಹೋಗಿ ಮಾತಾಡ್ಸಾಗ್ಲಿ ಮಚ್ಚ ಅವ್ನಿದಂತಾನೆ ಅಂತ ಇವ್ನೆ. ಹೌದಾ? ಇವ್ರು ಬರ್ತಾನೆ ಮೊಬೈಲ್ ಹಿಡ್ಕೊಂಡ್ ಬಂದ್ಬಿಟ್ಟು ಹಾಯ್ ಗಾಯ್ಸ್ ನಿನ್ ಜೊತೆಲಿ ಯಾರಿಗೂ ಗೊತ್ತಿಲ್ಲ. ಯಾವಾಗ್ಲೇ ಬಂದೆ ನಾನು. ಎಷ್ಟು ಗಂಟೆಗಿತ್ತು ಫ್ಲೈಟ್? 7 ಗಂಟೆಗಿತ್ತು. 8 ಗಂಟೆ ಕ್ಲೈಂಟ್ 8:15 ಇಲ್ಲಿ. ಇವನ್ ಗೊತ್ತೇ ಇಲ್ಲ ನಾನು ಇಲ್ಲಿ ಬಂದಿದ್ದೀನಿ ಅಂತ. ನಾನು ಇನ್ನ ಏರ್ಪೋರ್ಟ್ ಅಲ್ಲೇ ಇದ್ದೀನಿ. ಇವನ್ ಬತ್ತಾಯಿದ್ದೀನಿ ಅಂತ ಗೊತ್ತು. ಇವರೆಲ್ಲ ಬಂದವ್ರೆ, ಇನ್ನೊಂದು ಕಾರ್ ಬರ್ಬೇಕಂತೆ. ಬಂದ್ಮೇಲೆ ಎಲ್ಲ ನಿಮ್ ಮೆತ್ತಿಗೆ ಆಚೆಗೆ ಬಂದ್ಬಿಡು ಅಂದ್ರೆ, ಇಲ್ಲ ಸಾಗರ ಗೊತ್ತಾ ಮತ್ತೆ ಸಾಗರ ಮುಂದೆ ಆಕ್ಟ್ ಮಾಡ್ಕೊಂಡು ನಾನು ಅವ್ನು ನಾನು ಇಲ್ಲಿ ಬಂದಿರೋದು ಗೊತ್ತಿಲ್ಲ. ಒಟ್ನಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಗೊತ್ತು. ನಾವಿಬ್ರು ಸೇರ್ಕೊಂಡು ಕಾಲ್ ಮಾಡಿದೀವಿ ಅಂತ ಅವನು ಗೊತ್ತಿಲ್ಲ. ಇಲ್ಲಿ ನಿಮಗ್ ಗೊತ್ತಿರೋದು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಇದೆಲ್ಲ ವಿಷಯ ಇವ್ರಿಗೆ ಸುವಾಗ್ ನೋಡು. ಅಲ್ಲ ಏನ್ ನೋಡಿದ್ದು ಅವ್ನ್ ಸೈಕೆ ಆಗ್ಬಿಟ್ಟವನೆ. ಕೇಕ್ ಕಟ್ ಮಾಡಿಸಿ ಹೊಟ್ಬಿಡೋಣ. ನಾನು ಸಾಗರ ನಾನು ಅಲ್ಲಿನ ಮಾತಿಗೆ ಬೇಜಾರು ಆಗಿಲ್ವ ಸಾಗರ್ಗೆ? ಅದ್ ಹೆಂಗ್ ಭಯ? ಇವ್ರು ಬೇಕಂತಾನೆ ಬೇಜಾರು ಮಾಡ್ಬೇಕು, ನಾವು ವಿಡಿಯೋ ಮಾಡ್ತಾ ಇದೀವಿ. ಆಯ್ತು ಎಲ್ಲ ಪವನ್ ಇಲ್ಲಿ. Hello.
ಸುಮ್ಮನೆ ಪವನ್ ಬರಲಿ ಒಂದು ನಿಮಿಷ ಸಮಾಧಾನ ಮಾಡ್ಕೊ. ಯಾರು ಬಂದಿದ್ದಾರೆ ನೋಡಿ ಗೈಸ್, ಕ್ಯಾಂಡಿಡೇಟು. ಯಾವ ಕ್ಯಾಂಡಿಡೇಟ್ ಬಂದಿದ್ದಾರೆ? ವೆಲ್ಕಮ್ ಬ್ಯಾಕ್ ಮೈ ಗರ್ಲ್, ವೆಲ್ಕಮ್ ಬ್ಯಾಕ್. ಇರು ಪವನ್ ಬರಲಿ, ಇರು ಒಂದೆರಡು ನಿಮಿಷ ಇರು. ಸರ್ಪ್ರೈಸ್. ಮೇರಿ ಕ್ರಿಸ್ಮಸ್. ಇವಳು ಕೇಳ್ತಾ ಇದ್ಲು, ಸುಜಿ ಬರ್ತಾರೆ ನಿಮ್ಮೇ ನಡೆಗೂ ಬರಲ್ಲ. ಮ್ಯಾಟ್ರ್ ಬಿಡು, ನಾವು ನಮ್ಮ ಕಾರಲ್ಲಿ ನೀವಿದ್ದು ಅವ್ರು ಮಾತಾಡಿ ನೀವು ಕೇಳಿಸ್ಕೊಂಡು ನೋಡು ಹಿಂಗೆ ಗೊತ್ತಾಯ್ತದೆ. ನಾನು ಹೋಗ್ತಾ ಇದ್ದೀನಿ ಬಾಯ್ ಅಂತ. ಗೈಸ್ ಇಲ್ಲಿ ನೋಡಿ, ಸೋನಿಕಾ ಆವಾಗಲೇ ಮಾತಾಡ್ಸಿಲ್ಲ. ಅಯ್ಯೋ ಏನೋ ಅವ್ನು ಮಾತಾಡಿಲ್ಲ ಅಂದ್ರು ನಾನು ವಿಸ್ಕು ಕಂಡು ಹಿಡ್ದ. ಹಂಗೆ ಏನಂತ ಕಂಡಿಡ್ದ? ನಾನಂತ ಒಂದ್ ಕಂಡು. ಅಯ್ಯೋ ಇಸ್ಕು ಯಾರದು? ಇಲ್ಲ ಕಂಡಿಡ್ದಿರ್ತಾರೆ ನೋಡಿ ಗೈಸ್. ಬಾಂಟಿ ಥರ ಸಾಕ್ಸ್ ಎಲ್ಲ ಹಾಕೊ ಬಂದವಳೆ. ಚಳಿ ಡಿಸೆಂಬರ್. ಡಿಸೆಂಬರ್ ಚಳಿ. ಹುಟ್ಟುಹಬ್ಬದ ಶುಭಾಶಯಗಳು. 12 ಗಂಟೆ ಆಯ್ತು. ಅಲ್ಲ ಹೇಳ ಯಾರು ಗೊತ್ತಾ? ದಿನದಿಂದ ಇವತ್ತು ಅವ್ರ ಬರ್ಡೇ ಗೊತ್ತಾ? ಅಷ್ಟೇ ನಾಕೇನಾ? 4 ಶಾಟ್ ಹಾಕಿ ಸುಸ್ತಾಗೋಗ್ಬಿಟ್ಟೈತೆ. ಅಲ್ಲ ಯಾವುದೋ ಇದು. ಏನ್ ಸರ್ ಬೆಡ್ಶೀಟ್ ಹಾಕೊಂಡಿದ್ದೀರಾ? ಚಳಿ ಅಂತ ಬೆಡ್ಶೀಟ್ ಹಾಕೊಂಡಿದ್ದೀರಾ? ಗೈಸ್ ಸುವಾಗು ನಾವಾದ್ರೆ ಪ್ಯಾಂಟ್ ಹಾಕೊಂಡಿದ್ದೀವಿ, ನೀವು ಈ ಕಡೆ ಬನ್ನಿ ಅಂತ ಹುಡುಗಿರಿಗೆ ಅರ್ಥ ಆಯ್ತು ಅನ್ಸುತ್ತೆ. ಭಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಕೇಕ್ನ ನೋಡಿ. ಲೈಟಲ್ಲಿ ಬಂದು ನಂಗೆ ಪಾಪ ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದಿಲ್ಲ. ಇಲ್ಲ ನೀವು ಕೇಕ್ ನೋಡಿ, ಫಸ್ಟು ಕೇಕ್ ನೋಡಿ. ಇನ್ನ ಓಪನ್ ಮಾಡಿ ಫುಲ್ಲು. ಲೈಟ್ ಬಿಡ್ರಪ್ಪ. ಓಕೆ ಗೈಸ್, ಬ್ಲಾಗ್ ತುಂಬ ಲೆಂತಿ ಆಗಿರೋದ್ರಿಂದ 2 ಪಾರ್ಟ್ ಮಾಡ್ತೀನಿ. ಇದು ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟ್ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಪಾರ್ಟು ಕ್ರೇಜಿ ಆಗಿದೆ ಅಂತ ಅನ್ಕೋತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಹೋಗಿದ್ದ ಕಾರಣ ಬ್ಲಾಗ್ಸ್ ಸ್ವಲ್ಪ ಡಿಲೇ ಆಗ್ತಾಯಿತ್ತು ಅಷ್ಟೇ. ಹೊಸ ವರ್ಷದಿಂದ ಹೊಸ ಬ್ಲಾಗ್ಸ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.